ನೀವು ನಗ್ಬೇಡಿ. ನೀವು ಆಯಿತು. ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಇರೋದು ಎಲ್ಲಾನು ಕ್ಲಿಯರ್ ಆಗಿ ಹೋಗ್ಬಿಡು. ಫುಲ್ ಕ್ಲೀನ್. ವರ್ಕ್ ಇಟ್ಕೊಂಡು ಎಲ್ಲಾನು ಕಸ ಗುಡಿಸ್ದಂಗೆ ಕ್ಲೀನ್ ಆಗಿ ಹೋಗ್ಬಿಡ್ಬೇಕು. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಮುಖ್ಯ? ನಾನ ಇಲ್ಲ ಮಕ್ಕಳ? ಭೂಮಿಕಾ, ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ. ನಾನು ಯಾವುದನ್ನು ಮರ್ತಿಲ್ಲ. ಈಗ ಫಸ್ಟ್ ಟೈಮ್ ನಾವಿಬ್ಬರು ಭೇಟಿ ಆದ್ವಲ್ಲ, ಯಾವಾಗ ಅಂತ ನೆನಪಿದೆಯಾ ನಿಮಗೆ? ಹೇಳಿ ನೋಡೋಣ. ಕಮಾನ್. ಗೊತ್ತಿಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇದ್ದೀರಾ. ನೋಡ್ರಿ, ನಮ್ಮಿಬ್ಬರು ಕಾರ್ ಆಕ್ಸಿಡೆಂಟ್ ಆದ ದಿನ, ನಾನು ನಿಮ್ಮ ಮನೆಗೆ ಬಂದಿನ, ನಿಮ್ಮ ಹತ್ರ ಜಗಳ ಆಡಿದ್ದ ದಿನ, ನಾವಿಬ್ಬರು ಹೋಟ್ಲಲ್ಲಿ ಭೇಟಿಯಾಗಿದ್ದ ದಿನ, ಮಹಿಮಾ ಎಂಗೇಜ್ಮೆಂಟು, ಆಮೇಲೆ ಫೋನ್ ಮಾಡಿ ನಾವಿಬ್ಬರು ಮದುವೆ ಆಗೋಣ ಅಂತ ಮಾತಾಡ್ಕೊಂಡ್ವಲ್ಲ ಆ ದಿನ, ನಮ್ಮ ಮದುವೆ ದಿನ ನೀವು ಫಸ್ಟ್ ಟೈಮ್ ನನ್ನನ್ನು ಹಗ್ ಮಾಡಿದ್ರಲ್ಲ ಆ ದಿನ ಕೂಡ ನನಗೆ ನೆನಪಿದೆ. ನಮ್ಮ ಮೊದಲ ರಾತ್ರಿ ಎಲ್ಲನೂ ನೆನಪಿದೆ ನನಗೆ. ಈಗ ನೀವು ಹೇಳಿ, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಇದೆಲ್ಲ ನೆನಪಲ್ಲಿ ಇಟ್ಕೊಡ್ತಾ ಇದ್ನ, ಅದು ವಿತ್ ಡೇಟ್. ಅಷ್ಟೇ ಅಲ್ಲ ರೀ, ನೀವು ನನ್ನ ಬಿಟ್ಟು ಹೋದ ದಿನ, ನಮ್ಮತ್ತೆ ಭೇಟಿಯಾದ ದಿನ, ಒಂದಾದ ದಿನ, ಇದೆಲ್ಲವೂ ನೆನಪಿದೆ ರೀ. ಎಲ್ಲ ನೆನಪಿದೆಯಾ? ಎಲ್ಲ ನೆನಪಿದೆ. ಮತ್ತೆ ಪಕ್ಕದಲ್ಲಿ ಒಂದು ಹೆಂಡ್ತಿದ್ದಾಳೆ ಅನ್ನೋದು ನೆನಪಿಲ್ಲ? ಪಾ, ನಮಗೆ ಹೆಂಗೆ ಅರ್ಥ ಮಾಡಿಸ್ಲಿ ಭೂಮಿಕಾ? ಮೊದಲು ನೀವೇ ನನ್ನ ಮನೆ ಆಧಾರ ಸ್ತಂಭ, ನೀವೇ ಫೌಂಡೇಶನ್ನು. ನೀವು ಬಂದ ಮೇಲೇ ಮಕ್ಕಳು, ನೀವಿದ್ರೇ ನಾವು ಎಲ್ಲರೂ. ನೀವಿಲ್ಲ ಅಂದರೆ ಯಾರೂ ಇರಲ್ಲ ರೀ, ಯಾವುದಕ್ಕೂ ಅರ್ಥನೂ ಇರಲ್ಲ. ನಿಮ್ಮ ಸುತ್ತಾನೇ ನನ್ನ ಪ್ರಪಂಚ ಸುತ್ತೋದು, ನನ್ನ ಕನಸು, ಆಸೆ ಎಲ್ಲವೂ ನಿಮ್ಮ ಸುತ್ತಾನೇ ಹೆಣೆದಿರೋದು. ಸಿಂಪಲಾಗಿ ಹೇಳ, ನಿಮ್ಮ ಪ್ರೀತಿಯ ಗಾಳದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ಮೀನು ರೀ ನಾನು. ಇನ್ನು ಹೇಗೆ ಅರ್ಥ ಮಾಡಿಸ್ಲಿ? ಇದೆಲ್ಲ ನನ್ನ ಸಮಾಧಾನ ಕೇಳ್ತಿಲ್ಲ. ಇಲ್ಲ, ಖಂಡಿತ ಇಲ್ಲ. ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಯಾ ಸತ್ಯಮೇವ ಜಯತೆ. ಜೈ